ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಕಾಂಗ್ರೆಸ್ನ ಮಿನಿಸ್ಟರ್ಗಳಿಗೆ ಈಗ ಡೆಲ್ಲಿಯಿಂದ ಶಾಕಿಂಗ್ ನ್ಯೂಸ್ ಬರ್ತಾ ಇದೆ. ಹುಲಿ ಬಂತು ಹುಲಿ ಅನ್ನೋ ರೀತಿಯಲ್ಲಾಗಿತ್ತು ಪರಿಸ್ಥಿತಿ. ಆದರೆ ಕೊನೆಗೂ ಖರ್ಗೆ ಅವರೇ ಅಖಾಡಕ್ಕೆ ಧುಮುಕಿದ್ದಾರೆ. ಬಿಗ್ ಸರ್ಜರಿ ಮುಹೂರ್ತವನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಯಾರ್ಯಾರಿಗೆ ಆಘಾತ? ಹಾಗಾದರೆ ಸಿದ್ದರಾಮಯ್ಯ ಕ್ಯಾಬಿನೆಟಿಂದ ಯಾರ್ಯಾರು ಔಟ್ ಆಗ್ತಾರೆ? ಎಲ್ಲ ಡೀಟೇಲ್ಸ್ ಸದ್ಯದ ಬೆಳವಣಿಗೆ ಬಗ್ಗೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸುಮಾರು ದಿನಗಳಿಂದ ಆಗ್ತಿತ್ತು. ಆದರೆ ಪಕ್ಷದ ಒಳಗಿನ ಹಗ್ಗಜಗ್ಗಾಟ ಮಿತಿ ಮೀರಿರೋ ಹೊತ್ತಲ್ಲಿ ಮತ್ತೆ ಸರ್ಜರಿ ಕೈ ಹಾಕಿದ್ರೆ ಇನ್ನೂ ಡೇಂಜರು ಅನ್ನೋ ಕಾರಣಕ್ಕೆ, ಹಾಗೆ ಕೆಲವು ಸಮಯ ಸಂಪುಟ ಸರ್ಜರಿಯನ್ನು ಪದೇ ಪದೇ ಮುಂದಕ್ಕೆ ತಳ್ಕೊಂಡು ಹೋಗ್ತಾ ಇದ್ರು. ಈಗ ಸದ್ಯಕ್ಕೆ ಸಂಪುಟ ಸರ್ಜರಿಗೆ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದಾರೆ ಹೈಕಮಾಂಡ್ ನಾಯಕರು ಅನ್ನುವ ದಟ್ಟ ಸುಳಿವು ಸಿಗ್ತಿದೆ. ಯಾಕಂದರೆ ಖರ್ಗೆ ಅವರು ಬೆಂಗಳೂರಲ್ಲೇ ಬೀಡು ಬಿಟ್ಟು ಎಲ್ಲ ಸಚಿವರ ಬಗ್ಗೆ ರಿಪೋರ್ಟ್ ಕಾರ್ಡ್ನ ಪಡ್ಕೊಳ್ತಿದ್ದಾರೆ. ಅಸಮರ್ಥರು ಮತ್ತು ಹೆಸರು ಕೆಡಿಸ್ಕೊಂಡಿರೋರು, ಭ್ರಷ್ಟಾಚಾರದಲ್ಲಿ ಯಾರ ಹೆಸರು ತಗಲು ಹಾಕ್ಕೊಂಡಿದೆಯೋ, ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಯಾರು ಡ್ಯಾಮೇಜ್ ಮಾಡಿದ್ದಾರೋ ಅಂಥವರು ಪದೇ ಪದೇ ವಿವಾದ ಎಬ್ಬಿಸಿದವರು ಆಲ್ರೆಡಿ ಅಂಥ ಸಚಿವರು ಯಾರಿದ್ದಾರೆ ಅವರ ಲಿಸ್ಟ್ ರೆಡಿಯಾಗಿದೆ. ವರ್ಚಸ್ಸು ಕುಂದಿಸುವಂತಹ ನಡವಳಿಕೆ ತೋರಿಸಿದವರು, ಹಾಗೆ ಅಭಿವೃದ್ಧಿಯ ಕಡೆಗೆ ವಿಶೇಷವಾಗಿ ಅವರ ಕ್ಷೇತ್ರ ಮತ್ತು ಅವರು ಉಸ್ತುವಾರಿ ಜಿಲ್ಲೆ ಹಾಗೆ ಇಲಾಖೆ ಯಾವ ರೀತಿ ಅಭಿವೃದ್ಧಿ ನಿರ್ಲಕ್ಷ್ಯ ಆಗಿದೆ ಅನ್ನುವಂಥ ಲಿಸ್ಟು ಕೂಡ ರೆಡಿಯಾಗಿದೆ. ಭ್ರಷ್ಟಾಚಾರ ಪ್ರಮುಖವಾಗಿ ಅದರ ಬಗ್ಗೆ ಗಮನ ಹರಿಸಿ ಈಗ ಸಚಿವರನ್ನು ಕೈ ಬಿಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದೆಯಂತೆ. ಹಿರಿಯ ಶಾಸಕರಿಗೆ ಈ ಸಲ ಅವಕಾಶ ಮಾಡಿಕೊಡೋದು ಲೆಕ್ಕಾಚಾರ. ಯಾಕಂದರೆ ಪಕ್ಷನಿಷ್ಠರು ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಅವ್ರಿಗೆ ಇಷ್ಟೆಲ್ಲ ವರ್ಷ ಗೆದ್ದುಕೊಂಡು ಬಂದವ್ರಿಗೆ ಅಂತಹ ಶಾಸಕರನ್ನು ಕಡೆಗಣಿಸಿದ್ರೆ ಆಗಲ್ಲ ಅನ್ನೋ ಕಾರಣಕ್ಕೆ ಕ್ಷೇತ್ರದಲ್ಲಿನ ಕೆಲಸ ವರ್ಚಸ್ಸು ಹೊಂದಿರೋರು ಜಾತಿವಾರು ಲೆಕ್ಕಾಚಾರದಲ್ಲೂ ಕೂಡ ಸಹಜವಾಗಿ ನಿರ್ಧಾರ ಆಗುತ್ತೆ. ಅದನ್ನು ಈ ಸಲ ಪರಿಗಣಿಸ್ತಾರೆ. ವಿಶೇಷವಾಗಿ ಮೇಲ್ಮನೆ ಸದಸ್ಯರನ್ನು ಈ ಸಲ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಿಕ್ಕೆ ಮನಸ್ಸು ಮಾಡಿರೋದು. ವಲಸೆ ಶಾಸಕರ, ಈಗ ಫಾರ್ ಎಕ್ಸಾಂಪಲ್ ಸೌದಿಯವರು ಎಲೆಕ್ಷನ್ ಟೈಮಲ್ಲಿ ಬಂದರು, ಅವರಿಂದ ದೊಡ್ಡ ಅನುಕೂಲನೂ ಆಯಿತು, ಪಕ್ಷಕ್ಕೆ ಒಂದು ವೇವ್ ಕ್ರಿಯೇಟ್ ಆಯಿತು. ಬಟ್ ಅವರಿಗೆ ಸಚಿವ ಸ್ಥಾನನೇ ಸಿಗಲಿಲ್ಲ. BJPಯಲ್ಲಿ ಅವರು DCM ಆಗಿದ್ದವರು. ಬಹಳ ಬೇಸರದಲ್ಲಿದ್ದಾರೆ ಸೌದಿಯವರು. ಅವ್ರಿಗಂತೂ ಖಂಡಿತ ಈ ಸಲ ಸಂಪುಟದಲ್ಲಿ ಸ್ಥಾನಮಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಲ್ಲಿ ಸೀನಿಯರ್ಸು ಈಗ ಬಹಳಷ್ಟು ದಿನಗಳಿಂದ ಕಾಯ್ತಿದ್ದವರೆಲ್ಲ ಇನ್ನಾಗೋದಕ್ಕೆ ಸೂಟು ಬೂಟು ಹೊಲಿಸ್ಕೊಳ್ತಿದ್ದಾರೆ. ಹಾಗಾದರೆ ಔಟ್ ಆಗೋರು ಯಾರು? ಯಾರಿಗೆ ಕಾದಿದೆ ಆಘಾತ ಅಂದರೆ ಒಂದಿಷ್ಟು ಮಹತ್ವದ ಹಲವರ ಮೇಲೆ ತೂಗುಗತ್ತೆ ಇದೆ. ಸುಮಾರು ದಿನಗಳಿಂದನೇ ಇದು ಸಂಭಾವ್ಯ ಸಚಿವರು ಔಟ್ ಆಗೋರು ಅಂತ ಚರ್ಚೆ ಆಗ್ತಿತ್ತು. ಈಗ ಸದ್ಯಕ್ಕೆ ಖರ್ಗೆ ಅವರು ಅಖಾಡಕ್ಕೆ ಇಳಿದು ಪರಾಮರ್ಶೆ ಮಾಡ್ತಿರೋ ಹೊತ್ತಲ್ಲಿ ಅವ್ರನ್ನ ಹೋಗಿ ಮಂತ್ರಿಗಳು ಭೇಟಿ ಆಗ್ತಿದ್ದಾರೆ. ನಮ್ಮನ್ನು ಯಾಕೆ ಉಳಿಸ್ಕೊಳ್ಬೇಕು ಅಂತ ವಿವರಣೆ ಕೊಡ್ತಾ ಇದ್ದಾರೆ ಒಬ್ಬರ ಹಿಂದೆ ಒಬ್ಬರಂತೆ. ಈ ನಡುವೆ ಔಟ್ ಆಗ್ತಿರುವಂಥ ಲಿಸ್ಟಲ್ಲಿ ಇರುವಂಥ ಹೆಸರುಗಳು ಯಾವ್ಯಾವುದು? ಸದ್ಯದ ಮಾಹಿತಿಯ ಪ್ರಕಾರ ಯಾರ್ಯಾರು ಔಟ್ ಆಗುವ ಸಂಭವ? ರಹೀಂ ಖಾನ್ ಪೌರಾಡಳಿತ ಸಚಿವ, ಇವರು ಔಟ್ ಆಗುವಂಥ ಸಾಧ್ಯತೆ ಇದೆ ಅನ್ನೋ ಚರ್ಚೆ ಕೇಳಿಬರ್ತಿದೆ. ಸಾಧ್ಯತೆಗಳಿವೆ. KN ರಾಜಣ್ಣ ಅವರು ಔಟ್ ಆಗ್ತಾರೆ ಅಂತಂತೂ ಸಿಕ್ಕಾಪಟ್ಟೆ ದಿನಗಳಿಂದ ನಡೀತಿತ್ತು. ಯಾಕಂದರೆ ಅವರು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟು DK ಶಿವಕುಮಾರ್ ವಿರುದ್ಧ ಮುಗಿಬೀಳೋದಿರ್ಬೋದು, ಅದಾದಮೇಲೆ CD ಮತ್ತೊಂದು ಸೆಷನ್ನಲ್ಲೇ ಹೇಳಿದ್ದು ರಾಹುಲ್ ಗಾಂಧಿ ಅವರೇ ಸಿಟ್ಟಾಗಿ ಅದು ಹೆಂಗೆ ನೀವು ಹೈಕಮಾಂಡ್ ಪರ್ಮಿಷನ್ ಇಲ್ಲದೆ ಸೆಷನ್ನಲ್ಲಿ ವಿಚಾರ ತೆಗಿತೀರಾ ಅಂತ ಬಹಳ ಆಕ್ರೋಶ ವ್ಯಕ್ತಪಡಿಸಿದ್ದು. ಇಷ್ಟೆಲ್ಲ ಆದಮೇಲೆ ರಾಜಣ್ಣವ್ರು ಇರ್ತಾರೆ ಅಂತ ಅನಿಸಲ್ಲ. ಸೊ ಬಹುತೇಕ ರಾಜಣ್ಣವ್ರು ಔಟ್ ಆಗ್ತಾರೆ. NS ಬೋಸರಾಜ್ ಅವರು ಸಣ್ಣ ನೀರಾವರಿ ಸಚಿವರು, ಹಾಗೆ KH ಮುನಿಯಪ್ಪನವರು ಆಹಾರ ಸಚಿವರು. ಬಟ್ ಅವರು ಔಟ್ ಆದರೆ ಅವರ ಮಗಳಿಗೆ ಅವಕಾಶ ಮಾಡಿಕೊಟ್ಟು ಅವ್ರ ಹಿರಿತನಕ್ಕೇನು ಧಕ್ಕೆ ಬರದಂತೆ ಮುನಿಸ್ಕೊಳ್ಳದಂತೆ ಮ್ಯಾನೇಜ್ ಮಾಡ್ತಾರೆ ಹೆಚ್ಚು ಕಡಿಮೆ. ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರು. ಅವ್ರಿಗೆ ಆರಂಭದಲ್ಲಿ ಸಚಿವ ಸ್ಥಾನ ಕೊಡೋದಕ್ಕೇನೆ ತೀವ್ರ ವಿರೋಧ ಆಯಿತು. DK ಕ್ಯಾಂಪ್ ವಿರೋಧಿಸಿತ್ತು. ಮತ್ತು ಅವರು ಅಂಥ ಏನು ಪರ್ಫಾರ್ಮೆನ್ಸ್ ತೋರಿಸಿಲ್ಲ. ಅವ್ರ ಕ್ಷೇತ್ರದಲ್ಲಿ ಗೆದ್ದಿರೋದಿರಬಹುದು, ಬೇರೆ ಬೇರೆ ವಿಚಾರಗಳಲ್ಲಿ ಪಕ್ಷ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಲೆಕ್ಕಾಚಾರ ಎಲ್ಲ ತೊಗೊಂಡ್ರೆ ಅಂತ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಇದ್ವು, ಒತ್ತಡ ಇತ್ತು. ಬಟ್ ಸಿದ್ದರಾಮಯ್ಯನವರು ಹಠ ಬಿಡಲಿಲ್ಲ. ಈಗ ಇಷ್ಟು ದಿನ ಕೊಟ್ಟಾಗಿದೆ, ಈಗಲಾದರೂ ಚೇಂಜ್ ಮಾಡಲೇಬೇಕು ಅನ್ನೋ ಒತ್ತಡ ಇರೋದ್ರಿಂದಾಗಿ ಬಹುತೇಕ ದಿನೇಶ್ ಗುಂಡೂರಾವ್ ಅವರು ಕೂಡ ಔಟ್ ಆಗಬಹುದು ಅಂತ ಅನಿಸುತ್ತೆ. ಈ ಮಂಗಳೂರು ಗಲಾಟೆ ಅದು ಇದು ಬೇರೆ ಜೋರಾಗಿರೋದ್ರಿಂದ ಎಲ್ಲಾನು ಕನ್ಸಿಡರ್ ಮಾಡುತ್ತೆ ಹೈಕಮಾಂಡು. ಚಲುವರಾಯಸ್ವಾಮಿ ಅವರು ಕೂಡ ಔಟ್ ಆಗ್ತಾರ. ಇನ್ನು ಮಧು ಬಂಗಾರಪ್ಪ ಅವರ ಹೆಸರು ಕೇಳಿ ಬರ್ತಿದೆ. ಮಧು ಬಂಗಾರಪ್ಪ ಅವರ ಇಲಾಖೆ ಬಗ್ಗೆ ಸ್ವತಃ CM ಸೆಟ್ ಆಗಿದ್ದಾರೆ. ಹರಿಪ್ರಸಾದ್ ಅವ್ರ ಬಗ್ಗೆ ಸ್ವಲ್ಪ ಕನ್ಸಿಡರೇಷನಲ್ಲಿ ಇದ್ರು. ಕಳೆದ ಬಾರಿ ಸಂಪುಟ
ಅಂದರೆ ರಚನೆ ಮಾಡೋ ಸಮಯದಲ್ಲಿ ಹೆಂಗಾದರೂ ಸರಿ ಅಂತ ತಟಸ್ಥವಾಗಿದ್ರು ಸಿದ್ದರಾಮಯ್ಯನವರು. ಬಟ್ ಮಧು ಬಂಗಾರಪ್ಪನವ್ರ ಪರ DK ಬ್ಯಾಟ್ ಬೀಸಿದ್ರು ಅನ್ನುವಂಥ ಸುದ್ದಿ ಕೇಳಿಬಂತು. ಸಮುದಾಯದಲ್ಲಿ ಯಾರು ಬೆಟರ್ ಅಂತ ಬಂದಾಗ ಮಧು ಬಂಗಾರಪ್ಪ ಆಯ್ಕೆ ಮಾಡಿಕೊಂಡ್ರು DK ಶಿವಕುಮಾರ್ ಅಂತ. ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ ಅವತ್ತು ಸಿದ್ದರಾಮಯ್ಯನವರು. ಬಟ್ ಈಗ ತುಂಬ ತಲೆ ಕೆಡಿಸ್ಕೊತಿದ್ದಾರೆ ಹರಿಪ್ರಸಾದ್ ಅವ್ರ ಬಗ್ಗೆ. ಹರಿಪ್ರಸಾದ್ ಅವರನ್ನ ಶತಾಯಗತಾಯ ಸಂಪುಟಕ್ಕೆ ಸೇರಿಸಬೇಕು, ಇಲ್ಲ ಅವ್ರಿಗೊಂದು ದೊಡ್ಡ ಸ್ಥಾನಮಾನ ಕೊಡಬೇಕು ಅಂತ ಹಠಕ್ಕೆ ಬಿದ್ದಿರುವ, ತಮ್ಮ ಕುರ್ಚಿ ಉಳಿಸುವಂಥ ಅಸ್ತ್ರವಾಗತ್ತೆ ಅನ್ನುವಂಥ ಆಲೋಚನೆಗೆ ಬಿದ್ದಿರೋ ಸಿದ್ದರಾಮಯ್ಯನವರು ಮಧು ಬಂಗಾರಪ್ಪ ಅವ್ರನ್ನ ಇಳಿಸಿ ಹರಿಪ್ರಸಾದ್ ತಗೊಳ್ಳೋದ್ರಲ್ಲಿ ಡೌಟ್ ಇಲ್ಲ. ಹೇಳಿ ಕೇಳಿ ಅವರು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳಿಗೆ ಟಾಸ್ಕ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು, ಸರಿ ಮಾಡಿ ಅಲ್ಲ ಅಂತ ಅಧಿಕಾರಿಗಳನ್ನ ಅಖಾಡಕ್ಕೆ ಇಳಿಸ್ತಿದ್ದಾರೆ. ಅಂದರೆ ಸಚಿವರು ವೈಫಲ್ಯ ಅನ್ನೋ ರೀತಿಯಲ್ಲಿ ಮೆಸೇಜ್ ಪಾಸ್ ಆದಂಗಾಯ್ತು. ಅಧಿಕಾರಿಗಳಿಗೆ ಈಗ ಬ್ಯಾಕ್ ಟು ಬ್ಯಾಕ್ ವಿಸಿಟ್ಟು ಈ ಥರ ಸುಮಾರು ಕೆಲಸಗಳನ್ನು ಆ ಇಲಾಖೆಗೆ ಪರ್ಟಿಕ್ಯುಲರ್ ಆಗಿ ಆ ಇಲಾಖೆಗೆ ಒಂದಿಷ್ಟು ಬೆಳವಣಿಗೆಗಳು ಆಗ್ತಿರೋದು ಸಹಜವಾಗಿ ಮಧು ಬಂಗಾರಪ್ಪ ಅವರು ಪರ್ಫಾರ್ಮ್ ಮಾಡಿಲ್ಲ ಅನ್ನೋ ರೀತಿಯ ಸಂದೇಶವಾಯಿತು. ಅವರು ಆಲ್ರೆಡಿ ಸುಮಾರದು ಇದು ಕಾಂಟ್ರವರ್ಸಿಗಳು ಕೂಡ ಆಗಿದ್ದು ಅವ್ರ ಹೇಳಿಕೆ ಮತ್ತೊಂದು ಅಂತ. ಸೊ ಮಧು ಬಂಗಾರಪ್ಪ ಅವರು ಔಟ್ ಆಗೋ ದಟ್ಟ ಸಾಧ್ಯತೆ ಇದೆ. MC ಸುಧಾಕರ್ ಅವರು ಉನ್ನತ ಶಿಕ್ಷಣ ಸಚಿವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಔಟ್ ಆಗ್ತಾರೆ. ಅವ್ರ ಸುತ್ತ ಕೂಡ ಒಂದಿಷ್ಟು ಈ ಸೆಷನ್ನಲ್ಲಿ ಸಿಟಿ ರವಿ ವರ್ಸಸ್ ಹೆಬ್ಬಾಳ್ಕರ್ ಜಟಾಪಟಿ ಇರಬಹುದು. ಅದಾದಮೇಲೆ ಅದು ಇದು ಅಂತ ಸದ್ದುಗಳು ಜೋರಾಗಿವೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿಟ್ಟು ಮಾಡ್ಕೊಂಡಿರ್ತಾರೆ. ಬೆಳಗಾವಿ ಪಾಲಿಟಿಕ್ಸಿಂದಾಗಿ ಸರ್ಕಾರಕ್ಕೆ ಕುತ್ತು ಬರಬಹುದು ಅನ್ನೋ ತನಕ ಎಚ್ಚರಿಕೆಯೂ ಕೂಡ ಹೋಗಿರುತ್ತೆ. ಸುಮ್ಮನೆ ನಮ್ಮ ಸೀನಿಯಾರಿಟಿ ಏನು, ಇವರ ಅನುಭವ ಏನು, ನಮಗೆ ಕಾಂಪಿಟೇಷನ್ ಕೊಡೋಕೆ ಬರ್ತಾರೆ, ಅಧಿಕಾರಿಗಳ ವರ್ಗಾವಣೆಯಲ್ಲಿ ನಾವು ಮುಂದಿಂದ ಇಳಿಸಿದ್ರೆ ಹಿಂದಿನ ಬಾಗ್ಲಲ್ಲಿ ಬಂದು ಹತ್ಕೊಳ್ತಾರೆ ಅಂತ ಓಪನ್ ಆಗಿ ಹೇಳಿದ್ರಲ್ಲ. ಸೊ ಸಿಕ್ಕಾಪಟ್ಟೆ ಜಟಾಪಟಿ ಅಂತೂ ಇದೆ. DK ಶಿವಕುಮಾರ್ ಅವರು ಬೆನ್ನಿಗೆ ನಿಲ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕಾಪಾಡ್ತಾರೆ ಅನ್ನೋ ರೀತಿಯಲ್ಲಿ ಓಪನ್ ಆಗಿ ಅಟ್ಯಾಕ್ ಮಾಡ್ತಾರೆ ಕಾಂಗ್ರೆಸ್ನವ್ರಲ್ವಾ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಇಳಿಸ್ತಾರಾ ಅನ್ನುವಂಥ ಕುತೂಹಲ ಇದೆ. ಅವರ ಹೆಸರು ಕೂಡ ಈಗ ಸಂಭಾವ್ಯ ಔಟ್ ಆಗುವಂಥ ಸಂಭಾವ್ಯ ಸಚಿವರ ಲಿಸ್ಟಲ್ಲಿದೆ. ಇನ್ನು RB ತಿಮ್ಮಾಪುರ, ಭೈರತಿ ಸುರೇಶ್ ಘಟಾನುಘಟಿಗಳು, ಸಿದ್ದರಾಮಯ್ಯ ಅತ್ಯಾಪ್ತರು, ಮೂಡಾ ಕೇಸು ಮತ್ತು ಈ ಅಬಕಾರಿ ಹಗರಣ ಅಂತ ಮೋದಿಯವರೇ ನೇರ ವಾಗ್ದಾಳಿ ನಡೆಸಿದ್ರು ಎಲೆಕ್ಷನ್ ಟೈಮಲ್ಲಿ. ಅಲ್ಲಿಂದ ಇಷ್ಟು ದುಡ್ಡು ಕಳಿಸ್ಕೊಟ್ಟಿದ್ದಾರೆ ಅಬಕಾರಿ ಹಗರಣ ಮಾಡಿ ಅಂತೆಲ್ಲ. ಸೊ ಅವರು ಕೂಡ ಬಹುತೇಕ ಹೊರಗೆ ನಡೆಯೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಆ ಹಗರಣಗಳಾದಾಗ ಅಥವಾ ಆರೋಪ ಬಂದಾಗಲೇ ಹೊರಗಡೆ ತೆಗೆದ್ರೆ ಅದು ಒಪ್ಕೊಂಡಂಗಾಗತ್ತೆ. ಸೊ ಅಂಥದ್ದೆಲ್ಲ ಪಟ್ಟಿ ಮಾಡಿಟ್ಕೊಂಡಿರುತ್ತೆ ಸರ್ಕಾರ. ಕಾದು ನೋಡಬೇಕು. ಒಟ್ಟಿನಲ್ಲಿ ಈ ಹೆಸರುಗಳಂತೂ ದಟ್ಟವಾಗಿ ಕೇಳಿ ಬರ್ತಿರೋದು. ವೆಂಕಟೇಶ್ ಅವರು ಪಶುಸಂಗೋಪನಾ ಸಚಿವರು ಕೂಡ ಔಟ್ ಆಗಬಹುದಾ ಅನ್ನೋ ಚರ್ಚೆ ಕೇಳಿ ಬರ್ತಿದೆ. ಇಷ್ಟು ಜನಕ್ಕೆ ಆಘಾತ ಕಾದಿದೆಯಾ ಅಂದರೆ ದೊಡ್ಡ ಪ್ರಮಾಣದಲ್ಲೇ ಹೊರಗಡೆ ಕಳಿಸಿ ಹೊಸಬರಿಗೆ ಅಂದರೆ ಹೊಸ ಮುಖಗಳಿಗೆ ಈಗ ಸಂಪುಟದಲ್ಲಿ ಸೀನಿಯರ್ಸು ಮತ್ತು ವಲಸೆ ಬಂದವರು ಪರಿಷತ್ನಿಂದ ಈ ರೀತಿ ಆಯ್ಕೆ ಮಾಡಿ ಸಂಪುಟಕ್ಕೆ ಒಂದು ಹೊಸ ಸ್ಪರ್ಶವನ್ನು ಕೊಡೋದಕ್ಕೆ ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ದಾರೆ. ಇದೇ 6ನೇ ತಾರೀಕು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗ್ತಿದ್ದಾರೆ. ಅಲ್ಲೊಂದು ಅಂತಿಮ ತೀರ್ಮಾನ ಮುದ್ರೆ ಬೀಳುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಕೈಪಾಳ್ಯದಲ್ಲಿ ಈ CM ಕುರ್ಚಿ ವಾರ್ ಜೋರಾಗಿದೆ. ನವೆಂಬರ್ಗೆ ಡೆಡ್ಲೈನ್ ಅಂತ. ಅದ್ರ ಒಳಗಡೆ ಸಂಪುಟ ಸರ್ಜರಿ ಮಾಡಲೇಬೇಕು ಅನ್ನೋದು ಸಿದ್ದರಾಮಯ್ಯನವ್ರ ಹಠ. ಯಾಕೆ ಸಂಪುಟ ಸರ್ಜರಿ ಮಾಡಿದ್ರೆ ಸಿದ್ದರಾಮಯ್ಯನವ್ರ ತಾಕತ್ತಿನ್ನು ಉಳ್ಕೊಂಡಿದೆ ಅನ್ನೋ ಸಂದೇಶ ಹೋಗುತ್ತೆ. ಸಂಪುಟ ಸರ್ಜರಿ ಮಾಡೋಕೆ ಹೈಕಮಾಂಡ್ ಬಯಸ್ತಾನೇ ಇಲ್ಲ ಅಂದರೆ ಓಹೋ CM ಚೇಂಜ್ ಮಾಡೋದು ಹೆಂಗೂ ಇದೆ, ಆವಾಗೆಲ್ಲ ಬದಲಾಗತ್ತೆ, ಈಗ ಮತ್ತೆ 5-6 ತಿಂಗಳಿಗೆ ಯಾಕೆ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಮನಸ್ಸು ಮಾಡ್ದಂಗಿದೆ ಅನ್ನೋ ಮೆಸೇಜ್ ಪಾಸ್ ಆಗಿಬಿಡುತ್ತೆ ಈಗಲೇ. ಅದು ಒಂದು ಕಾರಣ ಆಗ್ಬಿಡ್ಬೋದು ಸರ್ಕಾರಕ್ಕೆ ಟೆನ್ಷನ್ ಜಾಸ್ತಿ ಮಾಡೋದಕ್ಕೆ, ವಿರೋಧಿಗಳಿಗೆ ಸಿಕ್ಬಿಡ್ಬೋದು. ಹಾಗಾಗಿ ಹೆಂಗಾದರೂ ಮಾಡಿ ಬದಲಾವಣೆ ಮಾಡಿಸ್ಕೊಳ್ಳೇಬೇಕು ಅಂತ ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿದ್ದಾರೆ. ಈಗ ಒಂದು ಹಂತಕ್ಕೆ ಬದಲಾವಣೆ ಆಗಬಹುದು. ಬದಲಾವಣೆ ಆದ ಮಾತ್ರಕ್ಕೆ ನವೆಂಬರಲ್ಲಿ ಬದಲಾವಣೆ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಆಗ ಮತ್ತೊಮ್ಮೆ ಬದಲಾವಣೆ ಆಗೋದಕ್ಕೆ ಖಂಡಿತ ಅವಕಾಶ ಇರುತ್ತೆ. ಸೊ ಕೈಪಾಳ್ಯದಲ್ಲಿ ಈಗ ಇಷ್ಟು ದಿನ ಒಳಗೊಳಗೆ ಇದ್ದಂಥ ಬೆಂಕಿ ಹೊರಗಡೆ ಬ್ಲಾಸ್ಟ್ ಆಗಿದ್ದಾಯಿತು. ಎಲ್ಲಿ ತನಕ ಅಂದರೆ ನನ್ನ ಇಲಾಖೆ ಟಚ್ ಮಾಡಬಾರ್ದು ಅಂತ ಓಪನ್ ಆಗಿ DK ಶಿವಕುಮಾರ್ ಅವರು ಗುಡ್ಗೋ ತನಕ ಖರ್ಗೆಯವರು ಕೂಡ ಕರ್ನಾಟಕ ಪಾಲಿಟಿಕ್ಸ್ನತ್ತ ಬಹಳ ಗಮನ ಹರಿಸ್ತಿದ್ದಾರೆ ಕೆಲವು ದಿನಗಳಿಂದ. ಸೊ ಏನಾಗಲಿದೆ, ಯಾವಾಗ, ಯಾರಿಗೆ ಕಾದಿದೆ ಆಘಾತ ಅನ್ನೋದೇ ಈಗಿರುವಂಥ ಕುತೂಹಲ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀರಿ.